ನಮಸ್ಕಾರ ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ಭಟ್. ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ದಿನ ಭವಿಷ್ಯ, ಪಂಚಾಂಗ ಭವಿಷ್ಯ, ಹಾಗೆಯೇ ರಾಶಿ ಭವಿಷ್ಯ, ಇದರ ಜೊತೆಗೆ ಯಾವ ಗ್ರಹದಿಂದ ಯಾವ ದೋಷ, ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮೊಂದಿಗಿದ್ದಾರೆ ಆಚಾರ್ಯ ಗುರೂಜಿಯವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮನ್ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಎಲ್ಲರಿಗೂ ಕೂಡ ಬೆಳಗಿನ ವಂದನೆಗಳು. ಸರಿ ಗುರುಗಳೇ, ಅದೇ ರೀತಿ ಈ ದಿನದ ವಿಶೇಷತೆ ಪಂಚಾಂಗ ಭವಿಷ್ಯವನ್ನು ತಿಳಿಸ್ಕೊಡಿ ಗುರುಗಳೇ. ಈ ದಿನದ ಶುಭ ಶನಿವಾರದ ಸಂಕಲ್ಪವನ್ನು ನಾವು ನೋಡಿದಾಗ, ಎಂದಿನಂತೆ ನಾನು ಈ ದಿವಸ ಕೂಡ ನಿಮಗೆ ಪಂಚಾಂಗವನ್ನು ಸಂಕಲ್ಪದ ಮುಖಾಂತರವಾಗಿ ಸಂಕಲ್ಪಪೂರ್ವಕವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಂ ಶ್ರೀ ಗೋವಿಂದ 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 ಆದ್ಯ ಶ್ರೀಮದ್ ಭಗವತೋರ್ ಮಹಾಪುರುಷಸ್ಯ ಮಹಾವಿಷ್ಣುವರಾಜ್ಞಯ ಪ್ರವರ್ತಮಾನಸ್ಯ ಆದ್ಯ ಬ್ರಹ್ಮಣಃ ದ್ವಿತೀಯ ಪ್ರಹರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬೂದ್ವೀಪೆ ಭಾರತವರ್ಷೆ ಭರತಖಂಡೆ ಶಖಾಬ್ದೆ ಮೇರೋರ್ ದಕ್ಷಿಣೇ ಪಾರ್ಶ್ವೆ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ಅಸ್ಯಾಹ ಪ್ರಭವಾದಿ ಸೃಷ್ಟಿ ಸಂವತ್ಸರಾನ ಮಧ್ಯೆ ಮಂಗಳಕರವಾದಂತಹ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಶುಭ ದಶಮಿಯ ದಿನ. ಈ ದಿವಸ ಬೆಳಗ್ಗೆ 10:48 ದಶಮಿ ತಿಥಿ ಇರುತ್ತೆ. ನಂತರ ಏಕಾದಶಿ ತಿಥಿ ಗರಜಕರಣ. ಅದೇ ರೀತಿ ಸೂರ್ಯೋದಯವನ್ನು ನಾವು ಈ ದಿವಸ ನೋಡಿದಾಗ ಬೆಳಗ್ಗೆ 5:55 ಸೂರ್ಯೋದಯ ಆಗುತ್ತೆ. ನಂತರ ಸಂಜೆ ಸೂರ್ಯಾಸ್ತಮ 6:39 ಸೂರ್ಯಾಸ್ತಮ ನೋಡ್ಬೋದು. ಅದೇ ರೀತಿ ನೋಡಿ, ಈ ದಿನದ ಶುಭ ಸಮಯವನ್ನು ನೋಡಿದಾಗ 4:16 6:04 ಶುಭ ಸಮಯವಾಗಿರುತ್ತೆ. ಅದೇ ರೀತಿ ದುರ್ಮುಹೂರ್ತ ಬೆಳಗ್ಗೆ 6 ಗಂಟೆಯಿಂದ 7:36 ದುರ್ಮುಹೂರ್ತ ಇರುವಂಥದ್ದು. ಅದೇ ರೀತಿ ನೋಡಿ, ಅಮೃತಗಳಿಗೆ ಈ ದಿನದ ಅಮೃತಗಳಿಗೆ ನಾವು ನೋಡಿದಾಗ ಸಾಯಂಕಾಲ 4:10 5:56 ಅಮೃತಗಳಿಗೆ ಆಗಿರುತ್ತೆ. ಈ ದಿನದ ಪ್ರಯಾಣಾದಿ ಯೋಗವನ್ನು ನೋಡಿದಾಗ ಉತ್ಪಾತ ಯೋಗ, ಪ್ರಾಣನಾಶ. ಅದೇ ರೀತಿ ರಾಹುಕಾಲವನ್ನು ನಾವು ನೋಡಿದಾಗ ಬೆಳಗ್ಗೆ 9:09 10:44 ರಾಹುಕಾಲ ಆಗಿರುತ್ತೆ. ಗುಳಿಕ ಕಾಲ ಬೆಳಗ್ಗೆ 5:58 7:34 ಗುಳಿಕ ಕಾಲ. ಅದೇ ರೀತಿ ಯಮಗಂಡ ಕಾಲ ಮಧ್ಯಾಹ್ನ 1:55 3:30 ಯಮಗಂಡ ಕಾಲ ಆಗಿರುತ್ತೆ. ನೋಡಿ, ಈ ದಿನದ ವಿಶೇಷವನ್ನು ನಾವು ನೋಡಿದಾಗ ಈ ದಿನ ವಾಸವಾಂಬ ಜಯಂತಿ ಮತ್ತು ಶ್ರೀ ನಿಮಿಷಾಂಬ ಜಯಂತಿ ಹಾಗೂ ವೀರ ಬ್ರಹ್ಮಂಗಾರಿ ಆರಾಧನೆ ಕೂಡ ಈ ದಿವಸ ನಡೆಯಲಿದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಈ ದಿನದ ಈ ಕಾರ್ಯಕ್ರಮದಲ್ಲಿ ಪಂಚಾಂಗ ಭವಿಷ್ಯವನ್ನು ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ಯಾವ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಧಾರ್ಮಿಕ ಚಿಂತನೆಗಳ ಬಗ್ಗೆ ತಾವು ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತೀರಿ. ಅದರಲ್ಲೂ ಪ್ರಮುಖವಾಗಿ ಈಗ ರಾಶಿಗಳಲ್ಲಿ 12 ರಾಶಿಗಳಲ್ಲಿ ಮೊದಲನೆಯ 6 ರಾಶಿಗಳ ಬಗ್ಗೆ ತಾವು ತಿಳಿಸ್ಕೊಡಿ ಗುರುಗಳೇ. ನೋಡಿ, ಈ ದಿನದ ರಾಶಿ ಭವಿಷ್ಯವನ್ನು ನಾವು ನೋಡಿದಾಗ ಮೊದಲನೆಯದಾಗಿ ಮೇಷರಾಶಿಯ ಬಗ್ಗೆ ಈ ದಿವಸ ನಾವು ಆ ಭವಿಷ್ಯವನ್ನು ನೋಡಿದಾಗ ಹಳೆಯ ಷೇರುಗಳ ಮಾರಾಟ ಅಥವಾ ಖರೀದಿಗೂ ಮುನ್ನ ಎಲ್ಲ ರೀತಿಯ ಸಾಧಕ ಬಾಧಕಗಳನ್ನು ಲೆಕ್ಕಾಚಾರ ಹಾಕುವಂಥದ್ದು ತುಂಬ ಅನುಕೂಲ ಆಗುತ್ತೆ. ಅದೇ ರೀತಿ ಪೂರ್ವ ಯೋಜನೆ ಇಲ್ಲದೆ ಹಣ ಹೂಡಿಕೆ ಮಾಡಿದರೆ ಅಧಿಕ ಹಾನಿಯನ್ನು ಕೂಡ ಅನುಭವಿಸುವಂಥದ್ದು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ನೋಡಿ, ನೀವು ಏನಾದರೂ ಒಂದು ಕೆಲಸ ಕಾರ್ಯ ಮಾಡಬೇಕಂದ್ರೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿದರೆ ನಿಮಗೆ ಅನುಕೂಲ ಆಗುವಂಥದ್ದು ಮೇಷರಾಶಿಯವರಿಗೆ. ಅದೇ ರೀತಿ ನೋಡಿ, ವೃಷಭ ರಾಶಿಯವರಿಗೆ ನಾವು ನೋಡಿದಾಗ ವೃಷಭ ರಾಶಿ ಕೆಲಸದ ಸ್ಥಳದಲ್ಲಿ ಉತ್ಸಾಹದಾಯಕ ಹಾಗೂ ಚೈತನ್ಯದಾಯಕ
ಪ್ರಚೋದಕ ಬೆಳವಣಿಗೆಗಳು ಉಂಟಾಗುವವು. ಈ ದಿವಸ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ತುಂಬ ಚೈತನ್ಯವಾಗಿ ಬೆಳವಣಿಗೆಗಳು ಇರುತ್ತೆ. ತುಂಬ ಉತ್ತಮವಾದ ಕೆಲಸ ಕಾರ್ಯಗಳು ಕೂಡ ಇವತ್ತು ನೀವು ಮಾಡುವಂತಹ ಅವಕಾಶ ಅನುಕೂಲ ಕೂಡ ಇರುತ್ತೆ. ನಿಮಗೆ ಸಹಾಯ ಸಹಕಾರ ನೀಡಿದ ಗುರು ಹಿರಿಯರನ್ನು ಗೌರವಿಸಿ ಮುಂದೆ ನಡೆಯುವುದು ಉತ್ತಮ ದಿನಗಳಿವೆ. ನೋಡಿ, ನಿಮಗೆ ಸಹಾಯ ಮಾಡಿದವರಾಗಲಿ, ನಿಮಗೆ ಸಹಕಾರ ಮಾಡಿರುವ ನಿಮ್ಮ ಹಿರಿಯರಾಗಲಿ, ಇಲ್ಲ ನಿಮ್ಗಿಂತ ದೊಡ್ಡವರಾಗಲಿ, ಅವರಿಗೆ ಈ ದಿವಸದಲ್ಲಿ ನೀವು ಗೌರವಿಸಿದ ನಂತರ ತುಂಬ ಮುಂದೆ ಉತ್ತಮವಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಮಿಥುನ ರಾಶಿ. ನೋಡಿ, ಮಿಥುನ ರಾಶಿಯವರಿಗೆ ನಾವು ನೋಡಿದಾಗ ಆರೋಗ್ಯದ ವಿಷಯದಲ್ಲಿ ಉದಾಸೀನ ಬೇಡ. ಮಿಥುನ ರಾಶಿಯವರು ಸ್ವಲ್ಪ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಅದೇ ರೀತಿ ಸಣ್ಣ ಪುಟ್ಟ ಜ್ವರಾದಿಗಳು ಬಂದರೂ ಕೂಡ ನಿಮ್ಮ ಮನೆ ವೈದ್ಯರ ಸಲಹೆ ಪಡೆಯಿರಿ. ಏನಾದರೂ ಆರೋಗ್ಯದಲ್ಲಿ ಈ ದಿವಸ ನಿಮಗೆ ತೊಂದರೆ ಬಂದರೆ ಸ್ವಲ್ಪ ವೈದ್ಯರ ಸಲಹೆ ಪಡೆಯುವುದು ಅನುಕೂಲವಾಗುವಂಥದ್ದು. ಅದೇ ರೀತಿ ದೈವ ಬಲ ಇರುವುದರಿಂದ ಅತಿ ಚಿಂತೆ ಬೇಡ. ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತೆ. ನಿಮ್ಮ ಆ ದೈವ ಬಲ, ನಿಮಗೆ ಆ ಮನೆದೇವರ ಅನುಗ್ರಹ ನಿಮ್ಮ ಮೇಲೆ ಇರುವುದರಿಂದ ನಿಮಗೆ ಆರ್ಥಿಕವಾಗಿ ನಿಮಗೆ ಸದೃಢರಾಗ್ತೀರಾ. ಏನು ಚಿಂತೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ನೋಡಿ, ಅದೇ ರೀತಿ ಕರ್ಕಾಟಕ ರಾಶಿಯವರನ್ನೇ ನಾವು ನೋಡಿದಾಗ ಕನಸು ಕಾಣುತ್ತಿರುವ ಪ್ರೇಮಿಗಳು ಪ್ರಯೋಗಶೀಲತೆಯಿಂದ ನಡೆದರೆ ಯಶಸ್ಸು ಕಾಣುವಿರಿ. ನೋಡಿ, ಏನಾದರೂ ಈ ಪ್ರೇಮದಲ್ಲಿ ಬಿದ್ದವರು ಅವರು ಸ್ವಲ್ಪ ಇವತ್ತು ಅನುಕೂಲ ಇರುತ್ತೆ ನಿಮಗೆ. ಆದರೂ ಕೂಡ ನಿಮ್ಮ ಪ್ರಯೋಗಶೀಲತೆಯಿಂದ ಇವತ್ತು ನಡೆದರೆ ಯಶಸ್ಸು ಕಾಣುವಂಥದ್ದು. ಮನೆಯಲ್ಲೇ ಏನಾದರೂ ಪ್ರೇಮ ವಿಚಾರ ಹೇಳಬೇಕು ಅಂದಾಗ ಎಲ್ಲರೂ ಯಾರಿಗೂ ಏನು ತೊಂದರೆಗಳಿದ್ದರೆ ಮುಚ್ಚಿಡಿದರೆ ಎಲ್ಲ ವಿಚಾರಗಳನ್ನು ನೀವು ಮನೆಯಲ್ಲಿ ಹೇಳಿದಾಗ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಉಭಯ ಮನೆತನದ ಹಿರಿಯರ ಒಪ್ಪಿಗೆ ಪಡೆಯುವುದರಿಂದ ಜೀವನ ಉತ್ತಮವಾಗುತ್ತೆ. ನೋಡಿ, ನಾವು ಅವಾಗಲೇ ಹೇಳಿದಿರೋ ರೀತಿ ನಿಮ್ಮ ಮನೆಗಳಲ್ಲಿ ಹೇಳಿ ಮುಂದುವರೆದರೆ ಈ ದಿವಸ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ ಪ್ರೇಮ ವಿಚಾರದಲ್ಲಿ. ಹಾಗೆ ಸಿಂಹರಾಶಿ. ನೋಡಿ, ಸಿಂಹರಾಶಿಯವರಿಗೆ ರಾಜಕಾರಣಿಗಳಿಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿರಿ. ನೋಡಿ, ಇವತ್ತು ರಾಜಕಾರಣಿಗಳು ಏನಿರ್ತಾರೆ, ನಿಮಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಇವತ್ತು ಪಾಲ್ಗೊಳ್ಳುವಂತಹ ಅನುಕೂಲ ಕೂಡ ಹೆಚ್ಚಾಗುವಂಥದ್ದು. ಮನೆಯ ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚುಗಳು ಕೂಡ ಆಗುವಂಥದ್ದು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ಮನೆಯಲ್ಲಿ ಏನಾದರೂ ಶುಭ ಕಾರ್ಯ ಮಾಡಬೇಕಂದ್ರೆ ಈ ದಿವಸ ಸ್ವಲ್ಪ ಖರ್ಚು ಹೆಚ್ಚಿದ್ರೂ ಕೂಡ ಶುಭ ಕಾರ್ಯ ಆಗುವಂತಹ ಅನುಕೂಲ ಇದೆ. ಅದೇ ರೀತಿ ಮಕ್ಕಳ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗುವಂಥದ್ದು ಕೂಡ ಈ ದಿವಸ ನಾವು ನೋಡ್ಬೋದಾಗಿದೆ. ಅದೇ ರೀತಿ ನೋಡಿ, ಕನ್ಯಾ ರಾಶಿಯವರಿಗೆ ನಾವು ನೋಡಿದಾಗ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆ ಇರಲಿ. ಕನ್ಯಾ ರಾಶಿಯವರು ಇವತ್ತು ನೀವು ಕೂಡ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರದಿಂದಿರಿ. ಉದರ ಶೂಲ್ಯ ಸಂಬಂಧ ಸಮಸ್ಯೆಗಳು ಎದುರಾಗುವಂಥದ್ದು, ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟಂತಹ ಏನಾದರೂ ಈ ಹೊಟ್ಟೆ ನೋವು ಬರುವಂಥದ್ದು, ಈ ರೀತಿಯಾಗುವಂಥ ಏನಾದರೂ ತೊಂದರೆಗಳು ಇರಿದ್ರು ಕೂಡ ಇವತ್ತು ಎದುರಾಗುವಂಥದ್ದು ಕೂಡ ನೀವು ನೋಡ್ಬೋದಾಗಿದೆ. ಹಣಕಾಸಿನ ಸ್ಥಿತಿ ಸಾಧಾರಣ ಮಟ್ಟದ್ದಾಗಿರುತ್ತೆ. ಇವತ್ತು ಏನಾದರೂ ಹಣದಲ್ಲಿ ವ್ಯವಹಾರ ಮಾಡಬೇಕಂದ್ರೆ ಸಾಧಾರಣವಾಗಿರುತ್ತೆ. ಅದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ. ಒಟ್ಟು 12 ರಾಶಿಗಳಲ್ಲಿ 6 ರಾಶಿಗಳ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ವೀಕ್ಷಕರೇ, ಗುರುಗಳನ್ನು ತಾವು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರೋರು ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿರ್ಬೋದು, ಅಥವಾ ಜಾತಕವನ್ನು ಬರೆಸೋದಿರ್ಬೋದು, ಅಥವಾ ಹೋಮ ಹವನಗಳು, ಪೂಜೆ ಪುನಸ್ಕಾರ, ಹೀಗೆ ಹಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗುರುಗಳನ್ನು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರೋರು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ಅವರ ಕಚೇರಿಗೆ ಹೋಗಿ ನೇರ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಗುರುಗಳೇ, ಈಗ ಯಾವ ಗ್ರಹದಿಂದ ದೋಷಗಳು ಈಗ ಏನು ಒಂದು ನಮಗೆ ಕಂಡು ಬರುತ್ತೆ, ಯಾವ ರಾಶಿಗೆ ಯಾವ ದೋಷ, ಇದಕ್ಕೆ ಪರಿಹಾರ ಏನು? ನೋಡಿ, ಆದಿತ್ಯಾದಿ ರಾಶಿಗಳನ್ನು ನೋಡಿದಾಗ ಮಾನವನ ಮೇಲೆ ಅತಿ ತುಂಬ ಪರಿಣಾಮಗಳು ಬೀಳುವಂಥದ್ದು ಈ ನವಗ್ರಹಗಳು. ಏನು ನಾವು ಹೇಳ್ತೀವಿ ನೋಡಿ, ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹುಕೇತುಗಳು. ನೋಡಿ, ಯಾವುದೇ ನಾವು ನವಗ್ರಹಗಳ ದೇವಸ್ಥಾನಕ್ಕೆ ಹೋದಾಗ ನಾವು 7 ಪ್ರದಕ್ಷಿಣೆಗಳು ಮಾಡಬೇಕಾಗುತ್ತೆ. ಅಂದರೆ ಪ್ರದಕ್ಷಿಣೆಗಳು ಮಾಡಬೇಕು. ಇನ್ನು 2 ಅಪ್ರದಕ್ಷಿಣೆ ಮಾಡಬೇಕಾಗುತ್ತೆ. ಏನಕ್ಕೆ ಅಪ್ರದಕ್ಷಿಣೆ ಅಂದರೆ ಟೋಟಲಿ 9 ಅಂತ ಸುತ್ತು ಇರುವಂತದ್ದು. ಕೆಲವರು 3 ಹಾಕ್ತಾರೆ, ಕೆಲವರು 6 ಹಾಕ್ತಾರೆ, ಕೆಲವರು 9 ಹಾಕ್ತಾರೆ. ಹಾಗಾಗಿ ಸಾಕಷ್ಟು ಕನ್ಫ್ಯೂಷನ್ಗಳು ಇರುತ್ತೆ ನಮಗೆ. ನೋಡಿ, ಇದು ವಿಶೇಷವಾದಂತಹ ಇದು ನವಗ್ರಹಗಳ ವಿಚಾರಕ್ಕೆ ಬಂದಾಗ ನೋಡಿ, ಈ ರಾಹು ಮತ್ತು ಕೇತು ಗ್ರಹಗಳು ಛಾಯಾಗ್ರಹಗಳಂತ ನಾವು ಹೇಳ್ತೀವಿ. ನೋಡಿ, ಅವರು ಯಾವತ್ತೂ ಕೂಡ ಅಪ್ರದಕ್ಷಿಣೆಯಲ್ಲಿ ಅವರು ಚಲಿಸ್ತಾ ಇರ್ತಾರೆ. ಯಾವತ್ತೂ ಕೂಡ ನೋಡಿ, ಮಂತ್ರದಲ್ಲಿ ಹೇಳ್ತೀವಿ ನಾವು ಅಪ್ರದಕ್ಷಿಣೆ ಕುರ್ವಾಣಾಮ್ ಅಂತ. ಈ ರೀತಿ ನವಗ್ರಹಗಳಲ್ಲಿ ತುಂಬ ವಿಶೇಷವಾಗಿರುವಂತಹ ಈ ರಾಹು ಮತ್ತು ಕೇತು ಗ್ರಹಗಳಲ್ಲಿ ನಾವು ಯಾವತ್ತೂ ಕೂಡ ನವಗ್ರಹಗಳ ದೇವಸ್ಥಾನಕ್ಕೆ ಹೋದಾಗ ಆ 2 ಅಪ್ರದಕ್ಷಿಣೆಗಳನ್ನೇ ಮಾಡಬೇಕಾಗುತ್ತೆ. ನೋಡಿ, ಎಲ್ಲರೂ ಸಾಮಾನ್ಯವಾಗಿ ಹೇಳ್ತಾರೆ ನೋಡಿ, ನವಗ್ರಹ ದೇಶ 9 ಸುತ್ತಾಕಿ ಬನ್ನಿ, 9 ಸುತ್ತಾಕಿ ಬನ್ನಿ ಅಂತಾರೆ. 9 ಸುತ್ತು ಮಾಡಬೇಕು, ಆದರೆ ಪ್ರದಕ್ಷಿಣೆ ಪೂರ್ವಕವಾಗಿ ನಾವು 7 ಪ್ರದಕ್ಷಿಣೆಗಳನ್ನು ಮಾಡಬೇಕು, 2 ಅಪ್ರದಕ್ಷಿಣೆಗಳು ಮಾಡಬೇಕಾಗುತ್ತೆ. ಯಾಕೆ ನೋಡಿ, ಸೂರ್ಯನು ಶೌರ್ಯವನ್ನು, ಚಂದ್ರನು ಇಂದ್ರ ಪದವಿಯನ್ನು, ಮಂಗಳನು ಸನ್ಮಂಗಳವನ್ನು, ಬುಧನು ಒಳ್ಳೆಯ ಬುದ್ಧಿಶಕ್ತಿಯನ್ನು, ಬೃಹಸ್ಪತಿಯು ಗುರುಬಲವನ್ನು, ಶುಕ್ರನು ಶುಭವನ್ನು, ಶನಿಯು ಸರ್ವಮಂಗಳವನ್ನು, ರಾಹುವು ಬಾಹುಬಲವನ್ನು, ಕೇತುವು ಕುಲದ ಉನ್ನತಿಯನ್ನು ನಮಗೆ ನೀಡುವಂಥದ್ದು.
ಅದೇ ರೀತಿ ನೋಡಿ, ನಾವು ಯಾವತ್ತೇ ಕೂಡ ನವಗ್ರಹಗಳ ಪೂಜೆ ಮಾಡಿದಾಗ ಮೃತ್ಯುಂಜಯನ್ನು ಕೂಡ ನಾವು ಆರಾಧನೆ ಮಾಡ್ತೇವೆ. ಏನಾದರೂ ಮೃತ್ಯು ದೋಷಗಳು ಜಾತಕದಲ್ಲಿ ಇದ್ದಾಗ, ಅಪಮೃತ್ಯು ದೋಷಗಳು ನೋಡಿ, ಅಗ್ನಿಗಂಡ, ಜಲಗಂಡ, ವಾಯುಗಂಡ, ಈ ರೀತಿ ಗಂಡಾಂತರ ಅಪಮೃತ್ಯು ದೋಷಗಳಿದ್ರೂ ಕೂಡ ನಮಗೆ ನಿವಾರಣೆ ಆಗಬೇಕು. ನೋಡಿ, ಆದಿತ್ಯರ ನವಗ್ರಹಗಳು ಜಾತಕದಲ್ಲಿ ಕೆಟ್ಟಿದ್ದಾಗ ಏನೇನು ಪರಿಹಾರಗಳು ಮಾಡ್ಕೋಬೇಕು ಅವೆಲ್ಲವನ್ನು ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ನೋಡಿ, ನವಗ್ರಹಗಳ ವಿಚಾರಕ್ಕೆ ಬಂದಾಗ ಹುಟ್ಟಿದ ಮನುಷ್ಯನಿಗೆ ತುಂಬ ಪ್ರಭಾವ ಬೀರುವಂಥದ್ದು ಅವನ ಏಳಿಗೆ ಆಗ್ಬೋದು, ಅವನ ಸಂಸಾರ ಆಗ್ಬೋದು, ಅವನ ವ್ಯಾಪಾರ ಉದ್ಯೋಗಗಳಲ್ಲಾಗ್ಬೋದು, ಮನೆಗಳಲ್ಲಾಗ್ಬೋದು, ಪೂರ್ಣ ನಿಶ್ಚಯವಾಗಿರುತ್ತೆ. ನೋಡಿ, ನಾವು ಒಂದು ಜಾತಕವನ್ನು ನೋಡಿದಾಗ ಅವರ ಜಾತಕದಲ್ಲೇ ನಾವು ಪೂರ್ಣವಾಗಿ ನಾವು ತಿಳ್ಕೊಂಡ್ಬಿಡ್ಬೋದು ಈ ನವಗ್ರಹಗಳಿಂದ. ಈ ನವಗ್ರಹಗಳು ಯಾವ ಯಾವ ಸ್ಥಾನದಲ್ಲಿದ್ದಾರೆ ಜಾತಕದಲ್ಲಿ, ನಾವು ಯಾವ ರೀತಿ ನೋಡಿ ಒಂದು 12 ನಾವು ಭಾವವಾಗಿ ನೋಡ್ತೇವೆ. ಅಂದರೆ 12 ಮನೆಗಳು, ಜಾತಕದ 12 ಮನೆಗಳಿರುತ್ತೆ ನೋಡಿ. ಮೊದಲ ಲಗ್ನ ಭಾವ ಬಂದು ಆ ಮನುಷ್ಯನ ತೋರಿಸುವಂಥದ್ದು, ಅವನ ತನುಭಾವ, ಅಂದರೆ ಮನುಷ್ಯ ಯಾವ ರೀತಿ ಇರ್ತಾನೆ, ಅವನ ಅವರು ಏನೋ ಆ ಮನುಷ್ಯನ ತನು ಯಾವ ರೀತಿ ಇರುತ್ತೆ, ಆ ತನುಭಾವ ತೋರಿಸೋದು ಮೊದಲನೇ. ಈ ರೀತಿಯಾಗಿ 12 ಭಾವಗಳನ್ನು ಕೂಡ ನಾವು ಆ ಜಾತಕದಲ್ಲಿ ನೋಡಬೇಕಾಗುತ್ತೆ. ಆ 12 ಭಾವಗಳಲ್ಲಿ ಯಾವ ಯಾವ ರಾಶಿಗಳು ಯಾವ ಯಾವ ಸ್ಥಾನದಲ್ಲಿ ಸ್ಥಿರವಾಗಿದ್ದಾರೆ, ಯಾರ್ಯಾರು ಶುಭ ಫಲಗಳನ್ನು ಕೊಡ್ತಾರೆ, ಯಾರು ಅಶುಭ ಫಲವನ್ನು ಕೊಡ್ತಾರೆ, ಯಾವ ಗ್ರಹಗಳು ನೀಚ ಗ್ರಹಗಳಾಗಿದ್ದಾವೆ, ಮತ್ತು ಮೂಲ ತ್ರಿಕೋನದಲ್ಲಿ ಯಾವ ಯಾವ ಗ್ರಹಗಳಿರ್ತಾರೆ, ಮತ್ತು ಉಚ್ಚ ಗ್ರಹಗಳು ಯಾವುವು, ನೀಚ ಗ್ರಹಗಳು ಯಾವುವು, ಪರಮೋಚ್ಚ ಗ್ರಹಗಳು ಯಾವುವು, ಈ ರೀತಿ ಎಲ್ಲವನ್ನು ತಿಳ್ಕೊಂಡಾಗ ಒಬ್ಬ ಮನುಷ್ಯನ ಅವನ ವ್ಯಾಪಾರ ಆಗಲಿ ಉದ್ಯೋಗ ಆಗಲಿ, ಅವ್ರು ಯಾವ ಉದ್ಯೋಗ ಆರಿಸ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಗುವಂಥದ್ದು, ಮತ್ತು ನೋಡಿ ಈ ಓದುವಂಥದ್ದು, ಸ್ಟಡಿ ಮಾಡುವಂಥದ್ದು, ಯಾವ ಒಂದು ವಿದ್ಯಾಭ್ಯಾಸ ಇವರಿಗೆ ಅನುಕೂಲ ಆಗುತ್ತೆ, ಮತ್ತು ಯಾವ ಕೆಲಸಗಳನ್ನು ಮಾಡಿದರೆ ಇವರಿಗೆ ಅನುಕೂಲ ಆಗುವಂಥದ್ದು, ಇವರ ಆರೋಗ್ಯ ಸಮಸ್ಯೆಗಳು ಯಾವ ರೀತಿ ಇರುತ್ತೆ, ಮದುವೆಗಳ ಬಗ್ಗೆ, ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ನಾವು ನೋಡುವಂಥದ್ದು ಈ ನವಗ್ರಹಗಳಿಂದ. ಹಾಗಾಗಿ ಮನುಷ್ಯರಲ್ಲಿ ವಿಶೇಷವಾಗಿ ನವಗ್ರಹಗಳನ್ನು ತುಂಬ ಅವರ ಪ್ರಭಾವ ನಮ್ಮ ಮೇಲೆ ತುಂಬ ಇರುವಂಥದ್ದು ನೋಡಿ. ಎಲ್ಲ ನಾವು ಹಿಂದೆ ಒಂದು ಸಾರಿ ಹೇಳಿದ್ದೇವೆ, ಈ ನವಗ್ರಹಗಳ ಪ್ರಭಾವ ಹುಟ್ಟೋ ಸಕಲ ಜೀವರಾಶಿಗಳ ಮೇಲೂ ಕೂಡ ಪ್ರಭಾವ ಇರುವಂಥದ್ದು, ವಿಶೇಷವಾಗಿ ಪ್ರಭಾವ ಇರುತ್ತೆ ನೋಡಿ. ಯಾವ ರೀತಿ ನೋಡಿ, ಒಂದು ಮರಗಳಲ್ಲಿ ಕೂಡ ನವಗ್ರಹಗಳ ಪ್ರಭಾವ ನೋಡ್ಬೋದು. ಒಂದು ನೋಡಿ, ಏನಕ್ಕೆ ಅವು ಮರಗಳಿಗೆ ಏನು ಅಷ್ಟೊಂದು ತೊಂದರೆಗಳಿರಲ್ಲ ನೋಡಿ. ಒಂದು ಮಾವಿನ ಮರ ಅಂದರೆ ಮಾವಿನ ಹಣ್ಣೇ ಕೊಡುತ್ತೆ, ಹಲಸಿನ ಮರ ಅಂದರೆ ಹಲಸಿನ ಹಣ್ಣೇ ಕೊಡುತ್ತೆ. ಆದರೆ ಮನುಷ್ಯ ನೋಡಿ, ಈಗ ಒಂದು ನೇರಳೆ ಮರ, ನೇರಳೆ ಹಣ್ಣು ಮಾತ್ರ ಒಂದೇ ಫಲ, ಅವ್ರದ್ದು ಒಂದೇ ಥರ ಇರ್ತಾರೆ. ಮನುಷ್ಯ ಆ ರೀತಿ ಇರಲ್ಲ. ಒಂದು 5 ನಿಮಿಷ ಖುಷಿಯಾಗಿದ್ದರೆ ಇನ್ನೂ 5 ನಿಮಿಷ ಬೇಸರವಾಗಿರುವಂಥದ್ದು, ಕೋಪಗೊಳ್ಳುವಂಥದ್ದು, ಸಿಟ್ಟಿನಿಂದಿರುವಂಥದ್ದು, ಇಲ್ಲ ಏನೋ ಅವರೇ ನೋವು ತಿನ್ನುವಂಥದ್ದು, ಇಲ್ಲ 5 ನಿಮಿಷ ಮತ್ತು ತುಂಬ ಖುಷಿಯಾಗಿರ್ತಾನೆ. ಈ ರೀತಿ ನವಗ್ರಹಗಳ ಅವರ ಪರಿಣಾಮದಿಂದ ಇವರು ಮನುಷ್ಯ ಚಂಚಲ ಬುದ್ಧಿ ಆಗುವಂಥದ್ದು. ಆ ರೀತಿ ನವಗ್ರಹಗಳ ಪರಿಣಾಮ ಆ ಮನುಷ್ಯನ ಮೇಲೆ ಯಾವ ರೀತಿ ಇದೆ, ಅದಕ್ಕೆ ಏನು ಪರಿಹಾರಗಳು ಮಾಡ್ಕೋಬೇಕು, ಅವೆಲ್ಲವನ್ನು ಕೂಡ ನಾವು ಈ ನವಗ್ರಹಗಳ ಆದಿತ್ಯರ ನವಗ್ರಹಗಳ ಮುಖಾಂತರವಾಗಿ ನೋಡ್ಬೋದಾಗಿದೆ. ಅದೇ ರೀತಿ ಅದಕ್ಕೆ ಏನು ಈ ನೋಡಿ, ಜಾತಕಗಳಲ್ಲಿ ಈ ರವಿ ಕೆಟ್ಟಿದ್ರೆ, ಇಲ್ಲ ಬುಧ ಕೆಟ್ಟಿದ್ರೆ, ಇಲ್ಲ ಗುರು ಕೆಟ್ಟಿದ್ರೆ ಏನು ಪರಿಹಾರಗಳು ಮಾಡ್ಕೋಬಹುದು, ಇವೆಲ್ಲವನ್ನು ಕೂಡ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತೇನೆ. ಬಹಳ ವಿಶೇಷವಾಗಿ ಯಾವ ಗ್ರಹದಿಂದ ಯಾವ ದೋಷ, ಆ ದೋಷಕ್ಕೆ ಪರಿಹಾರವನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ರಿ. ಇದೊಂದೀಗ ಬ್ರೇಕಿನ ಸಮಯ ಆಗಿದೆ. ವೀಕ್ಷಕರೇ, ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ವಿರಾಮದ ನಂತರ ಅಶ್ವಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಗುರುಗಳನ್ನ ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರೋರು ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕರೆ ಮಾಡಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ಕಚೇರಿಗೆ ಹೋಗಿ ನೇರ ಭೇಟಿಯಾಗಿ ನಿಮ್ಮ ಜಾತಕದಲ್ಲಿ ಇರುವಂತಹ ದೋಷಗಳಿಗೆ ಉತ್ತಮ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ, ಗುರುಗಳೇ, ಉಳಿದ 6 ರಾಶಿಗಳ ವಿಶೇಷವನ್ನು ತಿಳಿಸ್ಕೊಡಿ. ನೋಡಿ, ಈ ದಿನದ ಇನ್ನುಳಿದ 6 ರಾಶಿಗಳ ಬಗ್ಗೆ ನಾವು ನೋಡಿದಾಗ ತುಲಾರಾಶಿ ನೋಡಿ, ತುಲಾರಾಶಿಯವ್ರಿಗೆ ನಾವು ನೋಡಿದಾಗ ಈ ದಿನ ದುಡ್ಡಿನ ವ್ಯವಹಾರದಲ್ಲಿ ಹೆಚ್ಚಿನ ಜಾಗೃತಿ ಅಗತ್ಯವಾಗಿರುತ್ತೆ ನೋಡಿ. ಏನಾದರೂ ತುಲಾರಾಶಿಯವರು ಈ ದಿವಸ ವ್ಯವಹಾರ ಮಾಡುವಂಥದ್ದು, ಹಣಕಾಸಿನ ವ್ಯವಹಾರ ಮಾಡದಿದ್ದರೆ ಇವತ್ತು ಸ್ವಲ್ಪ ನೀವು ಹೆಚ್ಚಿನ ಜಾಗೃತಿ ವಹಿಸುವುದು ಕೂಡ ತುಂಬ ಅಗತ್ಯ ಆಗುತ್ತೆ. ಅದೇ ರೀತಿ ಯಾವುದೇ ಕೆಲಸವನ್ನು ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಕೊಳ್ಳೋದು ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ನೋಡಿ. ಏನೇ ಕೆಲಸಗಳು ಮಾಡಿದರೂ ಕೂಡ 2-3 ಬಾರಿ ನೀವು ಯೋಚನೆ ಮಾಡಿ ಅದೇ ರೀತಿ ಆರೋಗ್ಯಗಳಲ್ಲಿ ಸ್ವಲ್ಪ ಸಮಸ್ಯೆ ಇದ್ದರೂ ಕೂಡ ನೀವು ಅನುಕೂಲ ಮಾಡ್ಕೊಳ್ಳುವಂಥದ್ದು ಕೂಡ ಈ ದಿವಸ ನೋಡ್ಬೋದಾಗಿದೆ. ಅದೇ ರೀತಿ
ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರಿಗೆ ನಾವು ನೋಡಿದಾಗ ಬಹಳ ಕಾಲದಿಂದ ಬಾಕಿ ಉಳಿದಿದ್ದ ಕೆಲಸಗಳು ಪೂರ್ಣಗೊಳ್ಳಲಿವೆ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಏನಾದರೂ ಹಿಂದಿನಿಂದ ನಿಮಗೆ ಕೆಲಸಗಳು ಆಗಿಲ್ಲ ಅನ್ನೋದಿದ್ದರೆ ಈ ದಿವಸ ನಿಮಗೆ ಪೂರ್ಣ ಆಗುವಂತಹ ಅನುಕೂಲ ಕೂಡ ಹೆಚ್ಚಾಗಿರುವಂಥದ್ದು. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಯಶಸ್ಸು ಕೂಡ ನಿಮಗೆ ಈ ದಿವಸ ಸಿಗಲಿದೆ. ನೋಡಿ, ಯಾರಾದರೂ ಕ್ರೀಡಾಪಟುಗಳಿಗೆ ಈ ದಿನದಿಂದ ಸ್ವಲ್ಪ ಯಶಸ್ಸು ಸಿಗುವಂಥದ್ದು, ನಿಮ್ಮ ನೀವು ಎಷ್ಟು ಕಷ್ಟಪಟ್ಟಿರ್ತೀರೋ ಅದಕ್ಕೆ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ಈ ದಿವಸ ನಿಮಗೆ ನೋಡ್ಬೋದಾಗಿದೆ. ಅದೇ ರೀತಿ ವಿದೇಶ ಹೂಡಿಕೆಯಲ್ಲಿ ಒಳ್ಳೆ ಲಾಭ ಕೂಡ ಬರುವಂಥದ್ದು ಕೂಡ ನಾವು ಈ ದಿವಸ ನಿಮಗೆ ನೋಡ್ಬೋದಾಗಿದೆ. ವಿದೇಶದಲ್ಲಿ ಏನಾದರೂ ಹೂಡಿಕೆ ಮಾಡೋದು ಇಲ್ಲ ವಿದೇಶಗಳ ಬಗ್ಗೆ ವ್ಯವಹಾರ ಮಾಡುವಂಥವ್ರಿಗೆ ಈ ದಿವಸ ಯಶಸ್ಸು ಸಿಗುವಂಥದ್ದು ಕೂಡ ನಾವು ನೋಡಬಹುದಾಗಿದೆ. ಅದೇ ರೀತಿ ಧನಸ್ಸು ರಾಶಿ ನೋಡಿ, ಧನಸ್ಸು ರಾಶಿಯವರಿಗೆ ನಾವು ನೋಡಿದಾಗ ಹಮ್ಮಿಕೊಳ್ಳುವ ವ್ಯವಹಾರದಲ್ಲಿ ಹಣದ ತೊಂದರೆ ಉಂಟಾಗುವುದು. ನೋಡಿ, ಏನಾದರೂ ನೀವು ಏನಾದರೂ ವ್ಯವಹಾರ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ದಿವಸ ನಿಮಗೆ ಹಣದ ತೊಂದರೆ ಉಂಟಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಗುತ್ತಿಗೆದಾರರಿಗೆ ಹೆಚ್ಚಿನ ಕೆಲಸ ದೊರೆಯಲಿದೆ. ನೋಡಿ, ಏನಾದರೂ ಗುತ್ತಿಗೆ ಕೆಲಸ ಮಾಡೋರಿಗೆ ಈ ದಿವಸ ನಿಮಗೆ ಹೆಚ್ಚು ಕೆಲಸ ಸಿಗುವಂಥದ್ದು, ಏನಾದರೂ ಹೊಸದಾಗಿ ಕೆಲಸಗಳು ಸಿಗುವಂಥದ್ದು ಕೂಡ ಗುತ್ತಿಗೆದಾರರಿಗೆ ನಾವು ನೋಡ್ಬೋದಾಗಿದೆ. ಅದೇ ರೀತಿ ಮಕರ ರಾಶಿಯವರಿಗೆ ನಾವು ನೋಡಿದಾಗ ನೋಡಿ, ರಿಯಲ್ ಎಸ್ಟೇಟ್ ಅಥವಾ ಆಸ್ತಿ ಅಥವಾ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಸಮಸ್ಯೆಗಳು, ಕೆಲಸದಲ್ಲಿ ಯಶಸ್ಸು ಕೂಡ ಸಿಗುವಂಥದ್ದು ನಾವು ನೋಡಬಹುದಾಗಿದೆ. ನೋಡಿ, ವಿಶೇಷವಾಗಿ ನಿಮಗೆ ಪಿತ್ರಾರ್ಜಿತ ಆಸ್ತಿಗಳಾಗ್ಬೋದು ಇಲ್ಲ ಆಸ್ತಿ ಪಾಸ್ತಿಗಳು ಏನಾದರೂ ಅದರಲ್ಲಿ ಕೂಡ ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡರೂ ಕೂಡ ನೀವು ಮಾಡುವ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತೆ ಈ ದಿವಸ. ನೋಡಿ, ಆಸ್ತಿ ಪಾಸ್ತಿ ವಿಚಾರದಲ್ಲಿ ಸಮಸ್ಯೆಗಳಿದೆ, ಆದರೆ ನೀವು ನಿಮ್ಮ ಒಂದು ಚಾಣಾಕ್ಷತನದಿಂದ ಮುಂದೆ ಹೋದರೆ ಇವತ್ತು ನಿಮಗೆ ಯಶಸ್ಸು ಸಿಗುವಂಥದ್ದು, ಮಾಡುವ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ. ಕಲೆ ಹಾಗೂ ಕ್ರೀಡೆಗೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಇರುವವರಿಗೆ ಉತ್ತಮವಾದಂತಹ ದಿನ ಈ ದಿನ ಇವತ್ತು ಆಗಿರುತ್ತೆ ನಿಮಗೆ. ಅದೇ ರೀತಿ ನೋಡಿ, ಕುಂಭರಾಶಿಯವರಿಗೆ ನಾವು ನೋಡಿದಾಗ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಸಮಸ್ಯೆ. ನೋಡಿ, ರಾಜಕೀಯದಲ್ಲಿರೋರು ಸ್ವಲ್ಪ ಸಮಸ್ಯೆ ಇರುತ್ತೆ, ನೋಡ್ಕೋಬೇಕಾಗುತ್ತೆ. ಅದೇ ರೀತಿ ಅನ್ಯ ಜನರಲ್ಲಿ ದ್ವೇಷ ಉಂಟಾಗುವುದು. ನೋಡಿ, ಬೇರೆ ಜನಗಳ ಜೊತೆ ನಿಮಗೆ ದ್ವೇಷ ಆಗುವಂಥದ್ದು, ಜಗಳಗಳಾಗುವಂಥದ್ದು, ತೊಂದರೆಗಳು ಉಂಟಾಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಕೋರ್ಟು ಕಚೇರಿಗಳಲ್ಲಿ ಯಶಸ್ಸು ಸಿಗುತ್ತೆ. ಏನಾದರೂ ಈ ಕೋರ್ಟು ಕಚೇರಿ ಏನಾದರೂ ತೊಂದರೆಗಳೋ ಜಗಳಗಳೋ ವಿರಸಗಳೋ ಏನೋ ಆಗಿದ್ದರೆ ಇವತ್ತು ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದು. ಅದೇ ರೀತಿ ಮೀನರಾಶಿಯವರಿಗೆ ಕೆಲಸದ ವಿಷಯದಲ್ಲಿ ಹೊಸ ಅವಕಾಶಗಳನ್ನು ಪಡೆದುಕೊಳ್ಳುವಿರಿ. ಮಾಡುವ ಕೆಲಸ ಕಾರ್ಯದಲ್ಲಿ ಇವತ್ತು ಹೊಸದಾಗಿ ಏನಾದರೂ ನಿಮಗೆ ಅವಕಾಶ ಸಿಗುವಂಥದ್ದು ಇಲ್ಲ ಬಡ್ತಿ ಸಿಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ಕುಟುಂಬದ ಕೆಲವು ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕಾಗುತ್ತದೆ. ಕುಟುಂಬದಲ್ಲಿ ಏನಾದರೂ ಜವಾಬ್ದಾರಿ ಕೆಲಸಗಳು ಕೊಟ್ಟರೆ ಈ ದಿವಸ ನೀವು ಮಾಡಬೇಕಾಗುತ್ತೆ. ಮಾಡಿದ್ರೂ ಕೂಡ ನಿಮಗೆ ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ ನಾವು ಈ ದಿವಸ ನೋಡ್ಬೋದಾಗಿದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ರಾಶಿ ಭವಿಷ್ಯದ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರ. ಹಾಗೆಯೇ ನವಗ್ರಹಗಳಿಂದ ಈಗ ಏನೆಲ್ಲ ಒಂದು ಸಮಸ್ಯೆಗಳನ್ನು ನಾವು ಎದುರುಗೊಳ್ತೀವಿ, ಅದಕ್ಕೆ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡ್ಕೋಬಹುದು ಅಂತ ಗುರುಗಳೇ? ನೋಡಿ, ನಾವು ಅವಾಗಲೇ ಹೇಳಿದ ರೀತಿ ನವಗ್ರಹಗಳು ಅಂತ ಬಂದಾಗ ಸಮಸ್ಯೆ ಇರುತ್ತೆ. ಕೆಲವೊಂದು ಜಾತಕದಲ್ಲಿ ನಾವು ಏನೋ ಗ್ರಹಗಳು ನೀಚ ಸ್ಥಾನದಲ್ಲಿದ್ದಾಗ ಇಲ್ಲ ಗ್ರಹಗಳು ಕೆಟ್ಟಿದ್ದಾಗ ಇಲ್ಲ ವಕ್ರಿಗಳಾಗಿದ್ದಾಗ, ಗ್ರಹ ವಕ್ರಿಯಾಗಿದ್ದಾಗ ಏನೇನು ತೊಂದರೆಗಳಿರುತ್ತೆ, ಅವಕ್ಕೇನು ಪರಿಹಾರಗಳು? ನೋಡಿ, ವಿಶೇಷವಾಗಿ ಮೊದಲನೇದಾಗಿ ಈ ರವಿಗ್ರಹ. ನೋಡಿ, ರವಿಗ್ರಹ ಏನಾಗುತ್ತೆ ಅಂದರೆ ಮನೆ ಅಥವಾ ನಿವೇಶನ ಕೊಳ್ಳಲು ಹೋದಾಗ ತೊಂದರೆಗಳು ಕೊಡುವಂಥದ್ದು. ನೋಡಿ, ರವಿಗ್ರಹ ಕೆಟ್ಟಿದ್ರೆ ನಾವೇನೋ ಮನೆ ತೊಗೋಬೇಕು ಅಂದ್ಕೊಂಡಿರ್ತೀವಿ, ಇಲ್ಲ ಏನೋ ಒಂದು ನಿವೇಶನ ಏನೋ ಒಂದು ಹೊಸದಾಗಿ ಏನೋ ಮಾಡೋಣ ಅಂತ ಏನೋ ಒಂದು ಹೊಸದಾಗಿ ತೊಗೊಂಡು ವ್ಯಾಪಾರನ ಉದ್ಯೋಗನೋ ಏನೋ ಮಾಡೋಣ ಅಂತ ಹೊಸದಾಗಿ ತೊಗೊಳ್ಬೇಕು ಅಂತ ಹೋದಾಗ ಅದು ತೊಂದರೆಗಳನ್ನು ಕೊಡುವಂಥದ್ದು. ನೋಡಿ, ಅದಕ್ಕೆ ಏನು ಮಾಡಬೇಕಾಗುತ್ತೆ? ನೋಡಿ, ನಮ್ಮ ಕಡೆ ನಾವು ಕೊಡ್ತೀವಿ ನೋಡಿ, ರವಿ ಯಂತ್ರವನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಮನೆಯಲ್ಲಿ. ನೋಡಿ, ರವಿ ಯಂತ್ರ ನೋಡಿ, ಆ ರವಿ ಯಂತ್ರ ನಾವು ಮನೆಯಲ್ಲಿ ಇಲ್ಲಿ ಆರಾಧನೆ ಮಾಡಿ ಪೂಜೆ ಮಾಡಿ ನಿಮಗೆ ಕೊಡ್ತೇವೆ. ಅದನ್ನು ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದಾಗ ನೋಡಿ ಯಾವ ರೀತಿ ಪೂಜೆ ಮಾಡಬೇಕು. ಆ ರವಿಯನ್ನು ನೋಡಿ ಕೆಂಪು ಬಟ್ಟೆಯಿಂದ ನಾವು ಕೊಡುವಂಥ ಯಂತ್ರವನ್ನು ಇಟ್ಟು ದೇವರ ಮನೆಯಲ್ಲಿ ನೋಡಿ ಓಂ ಸೂರ್ಯಾಯ ನಮಃ ಈ ಮಂತ್ರವನ್ನು ನೋಡಿ, ವಿಶೇಷವಾಗಿ ಇರುವಂತಹ ಮಂತ್ರ. ಸೂರ್ಯ ಇದೇನು ದೊಡ್ಡ ಕಷ್ಟ ಏನಿರಲ್ಲ ಇದು. ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅಂತೇಳಿ 108 ಬಾರಿ ಜಪಿಸಬೇಕು. 108 ಬಾರಿ ಜಪಿಸಿ ಒಂದು ದೀಪವನ್ನು ಮಾಡಿ ಇಟ್ಟಾಗ ನಿಮಗೆ ಅನುಕೂಲ ಆಗುವಂಥದ್ದು ಕೂಡ ಈ ರವಿಗ್ರಹ ಕೆಟ್ಟಿದ್ದರೆ ಮಾಡಬಹುದಂತಹ ನೋಡಿ ಸುಲಭ ಪರಿಹಾರ ಇದು. ನೋಡಿ, ಅದೇ ರೀತಿ ಚಂದ್ರಗ್ರಹ ನೋಡಿ ಚಂದ್ರಗ್ರಹ ಏನು ಮಾಡ್ತಾರೆ, ಚಂದ್ರಗ್ರಹ ಯಾವುದೇ ಮನೆ, ಅಂಗಡಿ ಇಲ್ಲ ಕಚೇರಿಗಳಾಗ್ಬೋದು ಇಲ್ಲ ಕಾರ್ಖಾನೆಗಳಾಗ್ಬೋದು, ಕಾರ್ಯಾಲಯದಲ್ಲಿ ಆಗಾಗ್ಗೆ ಅಪಘಾತಗಳಾಗುವಂಥದ್ದು ಇಲ್ಲ ಏನೋ ಆಕ್ಸಿಡೆಂಟ್ಗಳಾಗೋದು ಇಲ್ಲ ಪ್ರಾಣಹಾನಿಗಳಾಗುವಂಥದ್ದು, ಈ ರೀತಿ ಏನಾದರೂ ಸಂಭವಿಸುತ್ತಿದ್ದರೆ ನೋಡಿ ಚಂದ್ರ ಯಂತ್ರವನ್ನು ಇಡಬೇಕಾಗುತ್ತೆ. ಎಲ್ಲಿಡಬೇಕಾಗುತ್ತೆ? ಕಾರ್ಖಾನೆಗಳಲ್ಲೇನೆ, ಇಲ್ಲ ಮನೆಗಳಲ್ಲಿ ತೊಂದರೆ ಆದರೆ ಮನೆಗಳಲ್ಲಿ, ಇಲ್ಲ ಕಚೇರಿಗಳಲ್ಲಿ ತೊಂದರೆ ಆದಾಗ ಈ ಚಂದ್ರ ಯಂತ್ರವನ್ನು ಇಟ್ಟು ಓಂ ಚಂದ್ರಾಯ ನಮಃ ಎನ್ನುವ ಮಂತ್ರದಿಂದ ಈ ಚಂದ್ರವನ್ನು ಸ್ಥಾಪಿಸಿ, ಅಥವಾ ನೋಡಿ ಓಂ ಚಂದ್ರಾಯ ನಮಃ ಅಥವಾ
ಓಂ ಸಂ ಸೋಮಾಯ ನಮಃ. ಈ ರೀತಿ ಇರುವಂತಹ ಒಂದು ಸುಲಭ ಮಂತ್ರವನ್ನು ಜಪಿಸಿ 108 ಬಾರಿ ಜಪಿಸಿ ಪೂಜೆ ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು, ಒಳ್ಳೆಯದಾಗುವಂಥದ್ದು. ನೋಡಿ, ಇದು ಸುಲಭ ಪರಿಹಾರಗಳು. ಚಿಕ್ಕ ಚಿಕ್ಕ ಮಂತ್ರಗಳು ಮಾಡಿದಾಗ ಜಾರ ಜಾತಕದಲ್ಲಿ ಈಗ ನವಗ್ರಹಗಳು ಕೆಟ್ಟಿರ್ತಾರೆ, ಇಲ್ಲ ಲಗ್ನದಲ್ಲಿ ಒಂದು ಗ್ರಹ ಕೆಟ್ಟಿದ್ದಾಗ ಅನುಕೂಲ ಆಗ್ತಾರಲ್ವ, ಅವರು ಇಂಥ ಸುಲಭ ಪರಿಹಾರ ಮಾಡಿಕೊಂಡ್ರೆ ತುಂಬ ಮುಂದೆ ಅನುಕೂಲ ಆಗುವಂಥದ್ದು. ನೋಡಿ, ಅದೇ ರೀತಿ ಮಂಗಳ ಗ್ರಹ, ನೋಡಿ ಕುಜಗ್ರಹ ತುಂಬ ಹೇಳ್ತಾ ಇರ್ತಾರೆ. ನಾವು ಯಾವಾಗಲೂ ಹೇಳ್ತೀವಿ ಕುಜಗ್ರಹ ಏನು ಮಾಡ್ತಾರೆ ನೋಡಿ, ಮನೆಯಲ್ಲಿ ಸದಾ ಜಗಳಗಳು ಮತ್ತು ಕದನಗಳಾಗುವಂಥದ್ದು, ಕಲಹಗಳಾಗುವಂಥದ್ದು, ಮತ್ತು ಕಾಯಿಲೆ ಬೀಳುವಂಥದ್ದು, ಮತ್ತು ನೋಡಿ ಉದ್ಯೋಗಗಳಲ್ಲಿ ವಿರೋಧಿಗಳಿಂದ ಸದಾ ತೊಂದರೆಗಳು ಉಂಟಾಗುವಂಥದ್ದು. ಇವಾಗ ಏನಾಗುತ್ತೆ, ಉದ್ಯೋಗ ನಾವು ಮಾಡುವ ಕೆಲಸಗಳಲ್ಲಿ ನಮ್ಮ ಜೊತೆಲಿರೋ ಹತ್ರ ನಮಗೆ ತೊಂದರೆಗಳಾದರೆ ಏನಾಗುತ್ತೆ, ಮಾನಸಿಕವಾಗಿ ನಾವು ಕುಗ್ಗೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ನೋಡಿ, ಕುಜಗ್ರಹ ಏನಾದರೂ ಕೆಟ್ಟಿದ್ದಾಗ ಏನು ಮಾಡಬೇಕಾಗುತ್ತೆ ನೋಡಿ, ವ್ಯಾಪಾರ ಉದ್ಯೋಗಗಳಲ್ಲಿ ಮೋಸ ಹೋಗುವಂಥದ್ದು ಕೂಡ ನೋಡ್ಬೋದಾಗಿದೆ ಕುಜಗ್ರಹ ಕೆಟ್ಟಿದ್ದಾಗ. ನೋಡಿ, ಮತ್ತೆ ಅಶಾಂತಿಗಳು ಜಾಸ್ತಿ ಆಗುವಂಥದ್ದು, ಏನು ಅಶಾಂತಿಯ ವಾತಾವರಣ ತುಂಬ ಮನೆಯಲ್ಲಿ ಇದ್ದರೆ, ಈ ರೀತಿ ಇದ್ದಾಗ ಏನು ಮಾಡಬೇಕಾಗುತ್ತೆ, ನೀವು ಮಂಗಳ ಯಂತ್ರವನ್ನು ಸ್ಥಾಪಿಸಬೇಕಾಗುತ್ತೆ. ತುಂಬ ಒಳ್ಳೆಯದು ನೋಡಿ ಮಂಗಳ ಯಂತ್ರ. ನೋಡಿ, ಎಲ್ಲಿ ಸಿಗುತ್ತೆ ಮಂಗಳ? ನಮ್ಮ ಕಚೇರಿಗೆ ಬಂದರೆ ನಾವು ನಿತ್ಯ ಕೊಡ್ತಾ ಇರ್ತೇವೆ, ಪೂಜೆ ಮಾಡಿ ಅದಕ್ಕೆ ಅನುಷ್ಠಾನ ಎಲ್ಲ ಆಗಿರುತ್ತೆ. ಅದನ್ನು ತಗೊಂಡೋಗಿ ನೀವು ಮನೇಲಿ ಇಟ್ಟಾಗ ನೋಡಿ ಯಾವ ರೀತಿ ಪೂಜೆ ಮಾಡಬೇಕು. ಓಂ ಭೌಂ ಭೌಮಾಯ ನಮಃ. ನೋಡಿ ಮಂಗಳ, ಅಥವಾ ನಿಮಗೆ ಅದು ನಾಲ್ಗೆ ಕೆಲವರಿಗೆ ಅದು ಮಂತ್ರ ಹೇಳೋಕ್ಕಾಗಲ್ವಾ, ಓಂ ಮಂಗಳಾಯ ನಮಃ ಈ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಿ ಪೂಜಿಸಿದಾಗ ಈ ಎಲ್ಲ ದೋಷಗಳು ನಿವಾರಣೆ ಆಗುವಂಥದ್ದು, ದಿನೇ ದಿನೇ ಅಭಿವೃದ್ಧಿ ಆಗುವಂಥದ್ದು ಕೂಡ ನೋಡ್ಬೋದು. ಅದೇ ರೀತಿ ನೋಡಿ ಬುಧಗ್ರಹ, ನೋಡಿ ಬುಧಗ್ರಹ ಕೆಟ್ಟಿದ್ರೆ ಏನಾಗುತ್ತೆ? ಬುಧಗ್ರಹ ಜಾತಕದಲ್ಲಿ ನೀಚನಾಗಿದ್ದಾಗ, ಇಲ್ಲ ಸ್ವಸ್ಥಾನ ಬಿಟ್ಟು ಏನಾದರೂ ಏನು ಹೇಳ್ತಾರೋ, ಏನಾದರೂ ಬೇರೆ ಸ್ಥಾನದಲ್ಲಿದ್ದಾಗ, ನೀಚ ಸ್ಥಾನದಲ್ಲಿದ್ದಾಗ, ಮೂಲ ತ್ರಿಕೋನದಲ್ಲಿದ್ದಾಗ ಏನಾಗುತ್ತೆ ನೋಡಿ, ಈ ಬುಧಗ್ರಹ ಕೆಟ್ಟಿದ್ದಾಗ ಮನೆಗಳಲ್ಲಿ ಪದೇ ಪದೇ ಜಗಳವಾಗುವಂಥದ್ದು, ನೋಡಿ ಮಾಡುವ ಉದ್ಯೋಗದಲ್ಲಿ ನಷ್ಟ ಆಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಅನುಭವಿಸ್ತಾ ಇರ್ತಾರೆ. ಮತ್ತು ಏನಾಗುತ್ತೆ, ಏನೇ ಕೆಲಸಗಳು ಮಾಡಿದ್ರು ಕೂಡ, ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಕೂಡ ಅವ್ರಿಗೆ ಏನು ಹಣ ಬರೋದೇ ಇಲ್ಲ. ಅವ್ರಿಗೆ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ, ಮನೋವ್ಯಥೆ ಅನುಭವಿಸ್ತಾ ಇರ್ತಾರೆ. ಅವಕ್ಕೆ ಏನು ಮಾಡಬೇಕಾಗುತ್ತೆ ನೋಡಿ, ಅದಕ್ಕೋಸ್ಕರ ಬುಧ ಶಾಂತಿ ಮಾಡ್ಕೋಬೇಕು, ಬುಧ ಯಂತ್ರವನ್ನು ಸ್ಥಾಪಿಸಬೇಕು. ಓಂ ಬುಧಾಯ ನಮಃ ಅಂತ ಹೇಳುವ ಒಂದು ನೋಡಿ ಸಿಂಪಲ್ ಮಂತ್ರಗಳು ಇವೆಲ್ಲ ಈಸಿ ಆಗಿರುತ್ತೆ. ಓಂ ಬಂ ಬುಧಾಯ ನಮಃ 108 ಬಾರಿ ಜಪಿಸಿ ಮನೆಯಲ್ಲಿ ಪೂಜೆ ಮಾಡಿದಾಗ ನಿಮಗೆ ಅನುಕೂಲ ಆಗುವಂಥದ್ದು. ನೋಡಿ, ಬುಧಗ್ರಹ ನಂತರ ಬರೋದು ಗುರುಗ್ರಹ. ಗುರುಗ್ರಹ ಏನು ತೊಂದರೆಗಳಾಗುತ್ತೆ ನೋಡಿ, ಗುರುಗ್ರಹ ಅಂತ ಬಂದಾಗ ಮಾಡುವ ಕೆಲಸ ಕಾರ್ಯದಲ್ಲಿ ವಿಳಂಬ ಆಗುತ್ತೆ. ನಮ್ಮ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು, ಹಣಕಾಸಿನ ಸ್ಥಿತಿಗತಿಗಳಲ್ಲಿ ತೊಂದರೆಗಳನ್ನು ಕಾಣ್ತೀರಾ, ಮತ್ತು ಆರೋಗ್ಯ, ಐಶ್ವರ್ಯ, ಲಾಭ, ನೆಮ್ಮದಿ, ಶಾಂತಿ ಎಲ್ಲವನ್ನು ಕೂಡ ನಿಮಗೆ ಬೇಕು ಅಂದರೆ ಗುರು ಯಂತ್ರವನ್ನು ಮನೆಯಲ್ಲಿ ಇಡಬೇಕಾಗುತ್ತೆ. ಮನೆಯಲ್ಲಿ ಗುರು ಯಂತ್ರದಿಂದ ಆರೋಗ್ಯ ಆಗಿರ್ತೀರ, ನೆಮ್ಮದಿ, ಶಾಂತಿ ಎಲ್ಲವೂ ಕೂಡ ಸಿಗುವಂಥದ್ದು ಈ ಗುರು ಯಂತ್ರದಿಂದ. ಗುರು ಯಂತ್ರವನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸಿದರೆ ತುಂಬ ಅನುಕೂಲ ಆಗುವಂಥದ್ದು, ಮನಃಶಾಂತಿ ಸಿಗುವಂಥದ್ದು, ಮಕ್ಕಳ ವಿದ್ಯಾಭ್ಯಾಸಗಳು ಅನುಕೂಲ ಆಗುವಂಥದ್ದು, ಒಳ್ಳೆಯ ಗುರುಗಳ ಮಾರ್ಗದರ್ಶನ ನಮಗೆ ಸಿಗುವಂಥದ್ದು. ಓಂ ಬೃಹಸ್ಪತಿಗೆ ನಮಃ ಎನ್ನುವ ಮಂತ್ರದಿಂದ ಪೂಜೆ ಮಾಡಬೇಕಾಗುತ್ತೆ. ಅಥವಾ ಓಂ ಗುರವೇ ನಮಃ ಎನ್ನುವ ಮಂತ್ರವನ್ನು 108 ಬಾರಿ ಜಪಿಸಬೇಕು, ನಂತರ ಪೂಜಿಸಬೇಕು. ಅದೇ ರೀತಿ ನೋಡಿ ಶುಕ್ರಗ್ರಹ ಜಾತಕದಲ್ಲಿ ತೊಂದರೆಗಳನ್ನು ಕೊಡ್ತಾ ಇದ್ದರೆ, ನಮಗೆ ನಮ್ಮ ಮನೆಯಲ್ಲಿ ಅನುಕೂಲ ಆಗಿಲ್ಲ ಅಂತಂದರೆ ಶುಕ್ರಗ್ರಹನಿಗೆ ಏನು ಮಾಡಬೇಕು ನೋಡಿ, ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಿಮಗೆ ಏನಾದರೂ ತೊಳಲಾಟ ಇದ್ದರೆ, ಏನಾದರೂ ನೋವು ನೀವು ಅನುಭವಿಸ್ತಾ ಇದ್ದರೆ, ಮತ್ತು ನೋಡಿ ಶಾಂತಿ ಇಲ್ಲದೆ ಇರುವುದು, ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಆಗುವಂಥದ್ದು, ಮತ್ತು ಕ್ರಯ ವಿಕ್ರಯದಲ್ಲಿ ಅಭಿವೃದ್ಧಿ ಕಾಣದೇ ಇರುವುದು, ಮತ್ತು ಮನೆ ಕಟ್ಟುವಾಗ ಪದೇ ಪದೇ ತೊಂದರೆ ಉಂಟಾಗುವಂಥದ್ದು. ನೋಡಿ, ಶುಕ್ರಗ್ರಹದವರು ಈ ಭೂಮಿಕಾರಕ ಅಂತ ನಾವು ಹೇಳ್ತೀವಿ. ಏನಾಗ್ಬಿಡುತ್ತೆ, ಮನೆ ಕಟ್ಟೋಕ್ಕೆ ಅವರು ಮನೆ ಅರ್ಧಂಬರ್ಧ ಆಗಿಬಿಟ್ಟಿರುತ್ತೆ ಮೇಡಮ್. ಏನಾಗ್ಬಿಡುತ್ತೆ, ಮನೆನ ಕಟ್ತಾ ಅರ್ಧಕ್ಕೆ ನಿಂತು ಹೋಗುವಂಥದ್ದು, ತುಂಬ ತೊಂದರೆ ಅನುಭವಿಸ್ತಾ ಇರ್ತಾರೆ. ದುಡ್ಡಿದ್ರು ಕೂಡ ಕೆಲವರಿಗೆ ಮನೆ ಪೂರ್ಣ ಆಗೋದಿಲ್ಲ. ಕೆಲಸಗಾರರು ಕೈ ಕೊಡೋದು ಇಲ್ಲ ಏನೋ ಆಗ್ತಾ ಇರುತ್ತೆ, ಮನೆಗೆ ಕೈ ಹಾಕ್ಬಿಟ್ಟಿರ್ತಾರೆ, ಎಲ್ಲ ಪಾಯ ತೆಗೆದ್ಬಿಟ್ಟಿರ್ತಾರೆ, ಎಲ್ಲ ರೆಡಿಯಾಗಿರುತ್ತೆ, ಹಣಕಾಸು ಕೂಡ ಕೈಲಿರುತ್ತೆ, ಕೆಲಸದವರೇ ಬರಲ್ಲ. ಹೀಗಾಗುವಂಥದ್ದು. ಇವ್ರು ಕೆಲಸದವ್ರು ಇರ್ತಾರೆ, ಆ ದಿನಕ್ಕೆ ಮೆಟೀರಿಯಲ್ಸೇ ಸಿಗೋದಿಲ್ಲ. ಈ ರೀತಿ ನೋಡಿ, ಮನೆಗೆ ಸಂಬಂಧಪಟ್ಟಂತ ಏನೇ ತೊಂದರೆಗಳಿದ್ರು ಕೂಡ ನೀವು ನೋಡಿ ಓಂ ಶುಕ್ರಾಗೆ ನಮಃ ಅಂತ ಹೇಳ್ತಾ ಒಂದು ಶುಕ್ರ ಯಂತ್ರವನ್ನು ಸ್ಥಾಪಿಸಿದರೆ, ನಿಮಗೆ ಆ ಶುಕ್ರ ಯಂತ್ರವನ್ನು ಸ್ಥಾಪಿಸಿ 108 ಬಾರಿ ಶುಕ್ರರನ್ನು ಜಪಿಸಿ ಆರಾಧನೆ ಮಾಡಿ ತುಂಬ ಅನುಕೂಲ ಆಗುವಂಥದ್ದು ಕೂಡ ನೀವು ನೋಡ್ಬೋದು. ನೋಡಿ, ಅದೇ ರೀತಿ ಶನೇಶ್ವರ ಗ್ರಹ ನೋಡಿ, ಶನೇಶ್ವರ ಗ್ರಹ ಏನು ಮಾಡ್ತಾರೆ ನೋಡಿ, ಶನೇಶ್ವರ ಅಂತ ಬಂದಾಗ ಈ ದೊಡ್ಡದಾಗಿ ಲೇಔಟ್ಗಳನ್ನ ನಿರ್ಮಾಣ ಮಾಡ್ತಾ ಇರ್ತಾರೆ.
ಶನಿ ಗ್ರಹ ಏನಾದರೂ ಅವರ ಜಾತಕದಲ್ಲಿ ತೊಂದರೆಗಳು ಕೊಡ್ತಾ ಇದ್ದರೆ ಏನಾಗುತ್ತೆ ನೋಡಿ, ಲೇಔಟ್ ಮಾಡೋರಿಗೆ ಅದರ ನಿರ್ಮಾಣದಲ್ಲಿ ಹಿನ್ನಡೆ ಉಂಟಾಗುತ್ತೆ. ಮತ್ತು ಬಹು ಅಂತಸ್ತಿನ ಕಟ್ಟಡ ನಿರ್ಮಾಣದಲ್ಲಿ ಅಡೆತಡೆಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಾ ಇರ್ತಾರೆ, ಅರ್ಧಂಬರ್ಧ ಆಗಿ ನಿಂತೋಗ್ಬಿಟ್ಟಿರುತ್ತೆ ಕೆಲಸಗಳು, ತುಂಬ ಅಡಚಣೆಗಳು ಉಂಟಾಗ್ತಾ ಇರುತ್ತೆ. ಶನಿ ಗ್ರಹ ಏನಾದರೂ ತೊಂದರೆ ಮಾಡಿ ಜಾತಕದಲ್ಲಿ ನೋಡ್ಕೋಬೇಕಾಗುತ್ತೆ ನೋಡಿ. ನಮಗೆ ಗೋಚಾರದಲ್ಲೇ ನಮಗೆ ಗೋಚರಿಸುವಂಥದ್ದು ಶನಿ ಗ್ರಹ ಯಾವ ಸ್ಥಾನದಲ್ಲಿದ್ದಾರೆ. ಶತ್ರು ಏನು, ಈ ಶತ್ರು ಮನೆಯಲ್ಲಿ ಶನಿ ಇತ್ತು ಅಂದರೆ ತುಂಬ ತೊಂದರೆಗಳುಂಟು ಮಾಡ್ತಾ ಇರ್ತಾನೆ. ಅದಕ್ಕೆ ಸುಲಭ ಪರಿಹಾರ ಇದು ನೋಡಿ. ಸುಲಭ ಪರಿಹಾರ, ಏನು ದೊಡ್ಡ ಹೋಮ ಹವನ ಏನು ಬೇಕಾಗಿಲ್ಲ. ಏನು ಮಾಡಬೇಕು ನೋಡಿ, ನೋಡಿ ಮನೆಗಳಲ್ಲಿ ವಿಳಂಬ ಆಗುವಂಥದ್ದು, ಕೆಲಸ ಕಾರ್ಯಗಳು ತುಂಬ ವಿಳಂಬ ಆಗ್ತಾ ಇದ್ದರೆ ಶನಿ ಯಂತ್ರವನ್ನು ಸ್ಥಾಪಿಸಿ ಪೂಜೆ ಮಾಡಿ. ನೀವು ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ನೀವು 108 ಬಾರಿ ಜಪಿಸಿ ಪಠಿಸಿ ಆ ಒಂದು ಪೂಜಾ ವಿಧಿವಿಧಾನಗಳನ್ನು ನೀವು ಮಾಡಿಕೊಂಡಾಗ ತುಂಬ ಅನುಕೂಲ ಆಗುವಂಥದ್ದು ಕೂಡ ನೋಡ್ಬೋದಾಗಿದೆ. ಅದೇ ರೀತಿ ನಾವು ಕಡೆಯದಾಗಿ ನಾವು ಹೇಳ್ತಿದ್ದೇವೆ, ಈ ರಾಹು ಮತ್ತು ಕೇತು ಗ್ರಹಗಳು, ಛಾಯಾಗ್ರಹಗಳು ನಾವು ಅಂತ ಹೇಳ್ತೀವಿ ನೋಡಿ. ಇವ್ರು ಏನು ತೊಂದರೆ ಕೊಡ್ತಾರೆ ನೋಡಿ, ವಿಶೇಷವಾಗಿ ಆರೋಗ್ಯದಲ್ಲಿ ತೊಂದರೆ ಕೊಡ್ತಾರೆ ಇವರು. ನಮಗೆ ಆರೋಗ್ಯದಲ್ಲಿ ಪದೇ ಪದೇ ತೊಂದರೆ ಆಗ್ತಾ ಇರುತ್ತೆ. ಎಷ್ಟು ಹಾಸ್ಪಿಟಲ್ಗೆ ತೋರಿಸಿದ್ರು ಕೂಡ ವರ್ಷದಿಂದನೂ ಕೂಡ ಆರೋಗ್ಯ ಸಮಸ್ಯೆ ನಿಂತೇ ಇರಲ್ಲ ಇವರಿಗೆ. ಮತ್ತು ನೋಡಿ, ವಿಶೇಷವಾಗಿ ಈ ರಾಹು ಮತ್ತು ಕೇತು ಗ್ರಹಗಳು ಶಾಂತಿಗೆ ಭಂಗವನ್ನು ತರ್ತವೆ. ಇವು ಮನೆಯಲ್ಲಿ ಶಾಂತಿಗೆ ನೆಲೆಸಲಿಕ್ಕೆ ಬಿಡಲ್ಲ, ಅಶಾಂತಿಯನ್ನು ಮಾಡ್ತಾ ಇರ್ತಾರೆ. ಚರ್ಮದ ಕಾಯಿಲೆ, ಮತ್ತು ಅಂಗಡಿಗಳಲ್ಲಿ ತೊಂದರೆ ಉಂಟಾಗುವಂಥದ್ದು ನೋಡಿ. ಅಂಗಡಿ ವ್ಯಾಪಾರಿಗಳು, ಚಿಕ್ಕ ಪುಟ್ಟ ಅಂಗಡಿಗಳಲ್ಲಿ ವ್ಯಾಪಾರಗಳು ಮಾಡ್ತಾ ಇರ್ತಾರೆ, ಅವ್ರಿಗೆ ದೃಷ್ಟಿದೋಷಗಳಾಗುವಂಥದ್ದು, ಆ ವ್ಯಾಪಾರ ಕುಂಠಿತ ಆಗುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಅದೇ ರೀತಿ ಹಿನ್ನಡೆ ಅನುಭವಿಸ್ತಾ ಇರ್ತಾರೆ. ದುಷ್ಟಗ್ರಹ ಪ್ರಭಾವದಿಂದ ಪೀಡಿತನಾಗಿದ್ದರೆ, ವಿಶೇಷವಾಗಿ ಏನಾದರೂ ಈ ದುಷ್ಟಶಕ್ತಿಗಳಿಂದ ನಿಮಗೆ ತೊಂದರೆಗಳುಂಟಾಗಿದ್ದರೆ ನೋಡಿ, ದುಸ್ವಪ್ನಗಳು ಬೀಳ್ತಾ ಇದ್ದಾರೆ, ನಿಮಗೆ ಕೆಟ್ಟ ಕನಸುಗಳು ಏನಾದರೂ ಬೀಳ್ತಾ ಇದ್ದರೆ ಈ ಯಂತ್ರವನ್ನು ಸ್ಥಾಪನೆ ಮಾಡಿ ಹಾಗೂ ಪೂಜೆಯಿಂದ ಒಳ್ಳೆಯ ನಿಮಗೆ ಅನುಕೂಲ ಆಗುತ್ತೆ ನೋಡಿ. ರಾಹು ಮತ್ತು ಕೇತು ಯಂತ್ರಗಳು, ಓಂ ಬ್ರಂ ರಾಹುವೇ ನಮಃ, ಓಂ ಕೇತವೇ ನಮಃ, ಈ ರೀತಿ ಓಂ ಕೇತವೇ ನಮಃ ಅಂತ ಹೇಳುವ ಒಂದು ಸಣ್ಣ ಮಂತ್ರವನ್ನು ನೀವು ಪೂಜೆ ಮಾಡ್ತಾ ಈ ಮಂತ್ರದಿಂದ 108 ಬಾರಿ ಜಪಿಸಿ ಪಠಿಸಿ ನೀವು ಆರಾಧನೆ ಮಾಡಿದಾಗ ನಿಮಗೆ ಪೂರ್ಣವಾಗಿ ಅನುಕೂಲ ಆಗುವಂಥದ್ದು ಕೂಡ ನಾವು ನೋಡ್ಬೋದಾಗಿದೆ ಅಮ್ಮ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ನವಗ್ರಹ ದೋಷಕ್ಕೆ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಮಾಡಿಕೊಳ್ಬೇಕು, ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಒಂದು ಮಧ್ಯಮ ವರ್ಗದ ಜನರಿಗೆ ತಾವು ಬಹಳ ವಿಶೇಷವಾಗಿ ಸುಲಭ ಮತ್ತು ಸರಳ ಮಂತ್ರಗಳನ್ನು ಪಠಿಸಿ ನವಗ್ರಹ ದೋಷಗಳಿಂದ ಯಾವ ರೀತಿಯಾಗಿ ನಾವು ಮುಕ್ತಿಯನ್ನು ಪಡ್ಕೊಳ್ಬಹುದು ಅನ್ನುವಂತಹ ಬಹಳ ವಿಶೇಷವಾದ ಮಾಹಿತಿಯನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಹಾಗೆಯೇ ವೀಕ್ಷಕರೇ, ಗುರುಗಳನ್ನು ನೇರ ಭೇಟಿಯಾಗಬೇಕು ಅಂತ ಆಸಕ್ತಿ ಇರುವವರು ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನಂಬರ್ಗೆ ಕರೆ ಮಾಡಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಇರುವಂತಹ ಕಚೇರಿಗೆ ಹೋಗಿ ನೇರ ಭೇಟಿಯಾಗಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳ್ತಾ, ಗುರುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹರೇ ಶ್ರೀನಿವಾಸ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀಮನ್ನಾರಾಯಣ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಶ್ವ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾರೆ ಅಶ್ವವೇಗ ನ್ಯೂಸ್. ನಮಸ್ಕಾರ.